ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಕಿಚನ್. ಇವತ್ತು ನಾನು ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕ ತಾಳಿಪಟ್ಟಿ ರೆಸಿಪಿ ತಂದಿದ್ದೀನಿ. ಇದು ಸ್ವಲ್ಪ ಸ್ಪೆಷಲ್ ಆಗಿದೆ, ಯಾಕಂದರೆ ಇದರಲ್ಲಿ ಬಾಳೆ ಹೂವು ಹಾಕಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ಇದು ಬಾಳೆ ಹೂವು ಈ ಥರ ಕ್ಲೀನ್ ಮಾಡಿಕೊಂಡು ಮೇಲೆದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ನಾನು ಮಜ್ಜಿಗೆನಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಅಂತ. ನೋಡಿ, ಈ ಥರ ಮಜ್ಜಿಗೆಯಿಂದ ನಾನು ಹಿಂಡ್ಬಿಟ್ಟು ತೊಗೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಇದನ್ನು ಒಂದು ಕುದಿಯಷ್ಟು ಕುದಿಸ್ಕೊತಾ ಇದ್ದೀನಿ. 1.5 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು ಕುದಿ ಇದನ್ನು ಕುದಿಸ್ಕೊತೀನಿ ನಾನು. ಹಸಿದೇ ಹಾಕೋಬೋದು, ನಾನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ತಾಲಿಪಟ್ಟಿಗೆ 2 ಬೌಲಷ್ಟು ಜೋಳದ ಹಿಟ್ಟು, 1 ಬೌಲಷ್ಟು ಗೋಧಿ ಹಿಟ್ಟು, ಅರ್ಧ ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಅಚ್ಕಾರ ಪುಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಅಚ್ಕಾರ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪನ್ನು ಸ್ವಲ್ಪ ಕೈಯಲ್ಲೇ ಚಿವುಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಹಿಟ್ಟಿಗೆಲ್ಲ ಹೊಂದ್ಕೋಬೇಕು. ಇದು ಈ ಥರ ಡ್ರೈ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲ ಕಡೆ ಉಪ್ಪು ಖಾರ ಹೊಂದ್ಕೊಳ್ಳುತ್ತೆ. ನೋಡಿ, ಒಂದು ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಈರುಳ್ಳಿ, ಸೌತೆಕಾಯಿ ಅದನ್ನು ಹಾಕ್ಕೊತಾರೆ, ನಾನು ಈರುಳ್ಳಿ ಮಾತ್ರ ಹಾಕ್ಕೊತಾ ಇದ್ದೀನಿ. ನೋಡಿ, ಬಾಳೆ ಹೂವು ಈ ಥರ ಸ್ವಲ್ಪ ಒಂದು ಕುದಿ ಬೆಂದಿದೆ. ಇವಾಗ ಇದನ್ನು ನಾನು ಬಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಬಿಸಿ ಬಿಸಿಯಾಗಿರುತ್ತೆ, ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು. ಈ ಥರ ಬೇಯಿಸಿ ತಗೊಳ್ಳೋದ್ರಿಂದ ಏನು ಡೈಜೆಷನಿಗೆ ಏನು ತೊಂದರೆ ಆಗಲ್ಲ. ನೋಡಿ, ಇದನ್ನು ಸ್ವಲ್ಪ ನಿಧಾನವಾಗಿಯೇ ಕಲಿಸ್ಕೊತಾ ಇದ್ದೀನಿ. ಮೇಲೆ ಸ್ವಲ್ಪ ನೀರು ಬೇಕಾಗತ್ತೆ, ತಣ್ಣೀರು ಹಾಕ್ಕೊಂಡು ನಾದ್ಕೋಬೇಕು. ಫಸ್ಟ್ ಇದು ಈ ಥರನೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ತಣ್ಣೀರು ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು. ಬಾಳೆ ಹೂವು ಪಲ್ಯ ಮಾಡ್ತಾರೆ, ಪಚಡಿ ಮಾಡ್ತಾರೆ, ಆ ಥರ ಎಲ್ಲ ಮಾಡ್ತಾರೆ. ನಾನು ಈ ಥರ ಟ್ರೈ ಮಾಡೋಣ ಅಂತ ತಾಲಿಪಟ್ಟಿನಲ್ಲಿ ಮಾಡ್ತಾಯಿದ್ದೀನಿ. ಆದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ನೋಡಿ, ಈ ಹದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು, ಚಪಾತಿ ಹಿಟ್ಟಿನ ಅದಕ್ಕಿಂತನೂ ಗಟ್ಟಿ ಇರಬೇಕು. ಹೋಗ್ತಾ ಹೋಗ್ತಾ ಮಾಡ್ತಾ ಅದು ನೀರಾಗ್ಬಿಡುತ್ತೆ ಹಿಟ್ಟು. ಸ್ವಲ್ಪ ಈಗ ನಾದ್ಕೊಳ್ಳೋವಾಗಲೇ ಗಟ್ಟಿಯಾಗಿ ನಾದ್ಕೋಬೇಕು. ನಾದ್ಬಿಟ್ಟು ಇದನ್ನು ಮತ್ತೆ ರೆಸ್ಟ್ ಮಾಡೋಕ್ಕೇನು ಇಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿಯೇ ತಟ್ಬಿಡ್ಬೋದು ನಾವು. ನೋಡಿ, ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆನ ಈ ಥರ ಒದ್ದೆ ಮಾಡಿ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ತಟ್ಕೊಳ್ಳೋದು, ನೀರು ಹಾಕಿ ನೀರಿಂದನೇ ತಟ್ಕೋಬೇಕು. ಈ ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರೋರಿಗೆಲ್ಲ ಈ ಬಾಳೆ ಹೂವು, ಬಾಳೆ ದಿಂಡು ತುಂಬ ಯೂಸ್ಫುಲ್ಲು ಅಂತ ಹೇಳ್ತಾರೆ. ಈ ಥರನೂ ಮಾಡ್ಕೋಬೋದು. ನೋಡಿ, ಈ ಥರ ಒತ್ಕೊಂಡು ಸುತ್ತಲೂ ಎಣ್ಣೆ ಬಿಟ್ಕೊಂಡು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಯಾವಾಗಲೂ ಪಲ್ಯ ಪಚಡಿ ಮಾಡೋದ್ರಿಂದ ಈ ಥರ ಒಂದು ಸರ್ತಿ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಈ ಥರ ಒತ್ಕೊಂಡ್ರೆ ಸಾಕು. 2 ಕಡೆನೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ನೋಡಿ, ಈ ಥರ ಇದ್ರ ಜೊತೆ ಶೇಂಗಾ ಚಟ್ನಿ ಪುಡಿ, ಮೊಸರು ಅದನ್ನು ತಿನ್ಬೋದು, ಹಾಗೇನೂ ತಿನ್ಬೋದು, ಏನೂ ಬೇಕಾಗಲ್ಲ ಸೈಡ್ ಡಿಶ್ಶು. ಬೇಕು ಅಂತಂದ್ರೂ ತಿನ್ಬೋದು. ನಾನಿವತ್ತು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ ಇದ್ರ ಜೊತೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಕೆಂಪು ಚಟ್ನಿ ಜೊತೆ ತಾಲಿಪಟ್ಟಿ. ಅದ್ರ ಜೊತೆ ಮೇಲೆ ಬೆಣ್ಣೆ ಹಾಕ್ಕೊಂಡಿದ್ದೆ ನಾನು, ತುಂಬ ಚೆನ್ನಾಗಿತ್ತು. ನೋಡಿ, ಕೆಂಪು ಚಟ್ನಿ, ಅದ್ರ ಮೇಲೆ ಒಂದಷ್ಟು ಬೆಣ್ಣೆ. ಈ ಥರ ಮಾಡಿದ್ರೆ 2 ತಿನ್ನೋರು 4 ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಮನೇಲಿ ಟ್ರೈ ಮಾಡಿ.
ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.